ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಒ ಬಿ ಸಿ ಸ್ಟೂಡೆಂಟ್ SSP ಸ್ಕಾಲರ್ಶಿಪ್ 2024 ಒ ಬಿ ಸಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಬಂದುಬಿಟ್ಟು ಲಾಸ್ಟ್ ಡೇಟ್ ಅಂತ ಏನಿದೆ ಇಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ಇಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ್ರೆ ಸೊ ಈ ಲಾಸ್ಟ್ ಡೇಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಇಲ್ಲಿ ತೋರಿಸ್ತಿದೆ ನೋಡಿ. ಸೊ ಯಾವ್ಯಾವ ಕ್ಯಾಟಗಿರಿ ಅವ್ರಿಗೆ ಯಾವ್ಯಾವಾಗವರೆಗೂ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಅವರು ನಿಗದಿಪಡಿಸಿದ್ರು ಅಂತ ನೋಡೋದಾದರೆ, ಸೊ ಇದರಲ್ಲಿ ಆಲ್ರೆಡಿ ಇವಾಗ ಅಪ್ಲೈ ಮಾಡೋದಕ್ಕೆ ಎಲ್ಲ ಕ್ಯಾಟಗಿರಿಯವ್ರಿಗೂ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಯಾರು ಅಪ್ಲೈ ಮಾಡ್ಬೋದು ಅಂದರೆ ಈ MBBS ಅವರು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಇಂಜಿನಿಯರಿಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡ್ಬೋದು. ಅವ್ರದ್ದು ಬಂದುಬಿಟ್ಟು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 30ನೇ ತಾರೀಕು, ಇದೇ ತಿಂಗಳ 30ನೇ ತಾರೀಕುವರೆಗೂ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಟೆಕ್ನಿಕಲ್ ಎಜುಕೇಷನ್ ಮಾಡ್ತಿರೋರು ಇದೇ ತಿಂಗಳ 30ನೇ ತಾರೀಕುವರೆಗೂ ಅರ್ಜಿನ ಹಾಕ್ಬೋದು. ಬಟ್ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಬಂದುಬಿಟ್ಟು ಆಲ್ರೆಡಿ ಅವ್ರಿಗೆ ಮಾರ್ಚ್ ತಿಂಗಳಲ್ಲೇ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಮುಗ್ದೋಗಿದೆ. ಅವ್ರಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೇಳಿದ್ರೆ ಡಿಪಾರ್ಟ್ಮೆಂಟವ್ರನ್ನ ಹೇಳ್ತಿದ್ದಾರೆ, ಇಲ್ಲ ನಾವು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ SC/ST ಕ್ಯಾಟಗಿರಿ ಸ್ಟೂಡೆಂಟ್ಸ್ ಏನಿದ್ರು ಅವ್ರದ್ದು ಬಂದುಬಿಟ್ಟು ಇದೇ ತಿಂಗಳ 15ನೇ ತಾರೀಕುವರೆಗೂ ಅವ್ರಿಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದರು. ಸೊ ಇಲ್ಲಿ ನೋಡೋದಾದರೆ ಇದೇ ತಿಂಗಳ 20ನೇ ತಾರೀಕುವರೆಗೂ ಅವ್ರಿಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದರು. ಸೊ ಅದು 20ನೇ ತಾರೀಕುವರೆಗೂ ಡೇಟ್ ಈಗ ಅವ್ರಿಗೂ ಕೂಡ ಮುಗ್ದೋಗ್ಬಿಟ್ಟಿದೆ. ಬಟ್ 20ನೇ ತಾರೀಕು ಅದಕ್ಕೂ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿದ್ರು ಅವರಿಗೆ ಬಂದುಬಿಟ್ಟು ಅಮೌಂಟ್ ಬರುತ್ತೆ. ಸೊ ಅವರೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಪ್ರೊಸೆಸಿಂಗ್ ನಡೀತಾ ಇರುತ್ತೆ, ಹಾಗೆ ಟೆಕ್ನಿಕಲ್ ಇಶ್ಯೂ ಏನಾದರೂ ಇದ್ದರೆ ಎರರ್ ಬರ್ತಾ ಇರುತ್ತೆ, ಆ್ಯಂಡ್ ವೆಯ್ಟಿಂಗ್ ಅಂತ ಬರ್ತಾ ಇರುತ್ತೆ. ಸೊ ಅಂಥವರೆಲ್ಲ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಸೊ ಅವ್ರುಗಳಿಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಈ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಮಾತ್ರ ಈಗ ಅವರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಅವ್ರಿಗೆ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಅದಕ್ಕೂ ಮುಂಚೆ ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಅಮೌಂಟ್ ಬರುತ್ತೆ. ಸೊ ಇದು ಟೆಕ್ನಿಕಲ್ ಎಜುಕೇಷನ್ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾರು ಮಾಡ್ತಿದ್ದೀರಾ ಅವ್ರು ಇವಾಗ ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ, ಮಿಸ್ ಮಾಡ್ಕೊಳ್ದೇ ಅಪ್ಲೈಯನ್ನು ಮಾಡ್ಕೊಳ್ಳಿ. ಸೊ ಇದೇ ತಿಂಗಳ 30ನೇ ತಾರೀಕು ಅವ್ರಿಗೆ ಲಾಸ್ಟ್ ಡೇಟ್ ಇರೋ ಅಂಥದ್ದು. ಸೊ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಒ ಬಿ ಸಿ ಅವ್ರಿಗೆ ಡೇಟ್ ಎಕ್ಸ್ಟೆಂಡ್ ಆಗೋಲ್ಲ. ಸೊ ಅಪ್ಲೈ ಮಾಡಿರೋರು ಒ ಬಿ ಸಿಯಲ್ಲಿ ಯಾರು ಅಪ್ಲೈ ಮಾಡಿದಿರೋ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾರಿನ್ನ ಅಪ್ಲೈ ಮಾಡಿಲ್ಲ ಒ ಬಿ ಸಿ ಅವ್ರು ಬಂದುಬಿಟ್ಟು ಅವ್ರಿಗೆ ಇನ್ನೊಂದು ಸ್ಕಾಲರ್ಶಿಪ್ ಇದೆ, ಕಾರ್ಮಿಕ ಇಲಾಖೆ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆ ಸ್ಕಾಲರ್ಶಿಪ್ ಬಂದುಬಿಟ್ಟು ಮೇ 31ನೇ ತಾರೀಕು ಅದಕ್ಕೆ ಲಾಸ್ಟ್ ಡೇಟ್ ಇರೋದ್ರಿಂದ ಸೊ ಯಾರು ಅಪ್ಲೈ ಮಾಡಿಲ್ಲ ಅವರು ಆ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಯಾರು ಇದಕ್ಕೆ EKYC SSP ಸ್ಕಾಲರ್ಶಿಪ್ದು EKYC ಮಾಡಿಸಿಲ್ಲ ಅವರು EKYC ಮಾಡಿಸಿ. ಸೊ EKYC ಮಾಡ್ದೇ ಇರೋವಂಥವ್ರು EKYCಯನ್ನು ಮಾಡ್ಕೊಳ್ಳಿ. ಯಾರ್ದಿನ್ನೂ ಆಗಿಲ್ಲ ಅವರು, ಆ್ಯಂಡ್ ಯಾರ್ದಿನ್ನೂ ಆಧಾರ್ ಶೇಡ್ಲಿಂಗ್ ಆಗಿಲ್ಲ ಅವರು ಬ್ಯಾಂಕಿಗೆ ಹೋಗಿ ಆಧಾರ್ ಶೇಡ್ಲಿಂಗನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಟೇಟಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯಾ, ಆ್ಯಂಡ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಎರರ್ ಇರೋವಂಥದ್ದು, ವೆಯ್ಟಿಂಗು ಹಾಗೆ ಹೀಗೆ ಅಂತ ಏನಾದರೂ ಪ್ರಾಬ್ಲಮ್ ಬಂದರೆ ಇದೇ ಒಂದು SSP ಪೋರ್ಟಲ್ನಲ್ಲಿ ನಿಮ್ಮದು ಇದಿರುತ್ತೆ. ಸೊ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಆ್ಯಂಡ್ ಇಮೇಲ್ ID ಇರುತ್ತೆ. ಸೊ ಆ ಒಂದು ಇಮೇಲ್ IDಗೆ ನಿಮ್ಮ ಪ್ರಾಬ್ಲಮನ್ನು ಮೇಲ್ ಮಾಡಿ, ಆಗ ಅವರು ಆ ಮೇಲನ್ನು ನೋಡಿಬಿಟ್ಟು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ನ ಅವರು ಸಾಲ್ವ್ ಮಾಡಿ ಕೊಡ್ತಾರೆ. ಸೊ ಹಾಗೆ ಇಲ್ಲಿ ಇನ್ನೂ ಒಂದು ವಿಷಯ ಅಂದರೆ ಮ್ಯಾನೇಜ್ಮೆಂಟ್ ಸೀಟವರು. ಸೊ ಮ್ಯಾನೇಜ್ಮೆಂಟ್ ಸೀಟವರು ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೂ ಕೂಡ ಅಮೌಂಟ್ ಬರುತ್ತೆ. ಸೊ ಅಪ್ಲೈ ಮಾಡಿರೋರಿಗೆ ಈಗ ಆಲ್ರೆಡಿ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಇನ್ನು ಸ್ವಲ್ಪ ಜನಕ್ಕೆ ಅಮೌಂಟು ಪ್ರೊಸೆಸಿಂಗಲ್ಲಿ ಬರುತ್ತೆ. ಸೊ ಯಾರು ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಮೌಂಟ್ ಬರುತ್ತೆ, ಟೆನ್ಷನ್ ಮಾಡ್ಕೊಬೇಡಿ. ಯಾರು ಅಪ್ಲೈ ಮಾಡಿಲ್ಲ ಅವ್ರು ಬಂದುಬಿಟ್ಟು ಸೊ ಲಾಸ್ಟ್ ಡೇಟು ಮುಗ್ದೋಗಿದೆ, ಸೊ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇದಿಷ್ಟು ಇವತ್ತಿನ ಮಾಹಿತಿ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.